Hello everyone, you are watching News Insights. Let's ಈ ಕಾಂಪೋಸ್ಟ್ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ದಿನ. ಇಡೀ ಬೆಂಗಳೂರಿಗೆ ಇವತ್ತು ಅತ್ಯಂತ ಪ್ರಮುಖವಾದ ದಿನ. ಯಾಕಂದರೆ ಒಂದು ತೀರ್ಮಾನ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಚೇರ್ಮನ್ ಆಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಾಂಪೋಸ್ಟ್ ಜನರೇಟ್ ಆಗುತ್ತೆ ಅದನ್ನು ಅತ್ಯಂತ ಸಮರ್ಪಕವಾಗಿ ಬೆಂಗಳೂರು ಸುತ್ತಮುತ್ತಲಿನ ರೈತರು ಸಮರ್ಪಕವಾಗಿ ಅದನ್ನು ಉಪಯೋಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು IT ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಗಿರೀಶ್ ಅಂತ ಅದರ ಅಧ್ಯಕ್ಷರು, ಹಾಗೆ ಸಮಿತಿ ಈ CSR ಇನಿಷಿಯೇಟಿವ್ ತೆಗೆದುಕೊಂಡು ಬೆಂಗಳೂರಿನಲ್ಲಿ ಜನರೇಟ್ ಆಗೋ ಕಾಂಪೋಸ್ಟನ್ನು CSR ಹಣವನ್ನು ಉಪಯೋಗಿಸಿ ಕೊಂಡುಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿ ರೈತರಿಗೆ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದ ರೈತರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ತುಂಬ ಜನ ಕಾಂಪೋಸ್ಟ್ ಡೆವಲಪ್ ಮಾಡ್ತಾ ಇರ್ತಾರೆ. RWA ಅವರ ಅಸೋಸಿಯೇಷನ್ ಮಾಡ್ತಿರ್ತಾರೆ, ಎಲಿಸಿಟದವ್ರು ಮಾಡ್ತಿದ್ದಾರೆ. ಆ ಯಾರ್ಯಾರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮಾಡ್ತಿದ್ದಾರೆ ಆ ಕಾಂಪೋಸ್ಟನ್ನು ಕೂಡ KCDC ಮುಖಾಂತರ ತಗೊಂಡು ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಉಚಿತವಾಗಿ ಕೊಡೋ ಮುಖಾಂತರ ಅವ್ರಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇಲ್ಲಾಂದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಕಾಲದಲ್ಲಿ ಕಾಂಪೋಸ್ಟ್ ಮಾಡ್ತಾ ಅವ್ರದ್ದು ಜಾಸ್ತಿ ಸ್ಟಾಕ್ ಉಳಿತದೆ, ಸ್ಟೋರ್ ಮಾಡೋ ಕೆಪಾಸಿಟಿ ಇರಲ್ಲ, ಸ್ಟೋರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಪೋಸ್ಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ತಿರ್ಗಾ ಸಾಲಿಡ್ ವೇಸ್ಟು, ವೆಟ್ ವೇಸ್ಟು ಎಲ್ಲ ಮಿಕ್ಸ್ ಮಾಡಿ GBA ಕೊಡ್ತಾರೆ. ಆ ರೀತಿಯಾದಂಥ ಪರಿಸ್ಥಿತಿ ಆಗ್ತಾಯಿದೆ. ಅದನ್ನು ನಾವು ಕಡಿಮೆ ಮಾಡಬೇಕು, ಅದನ್ನು ಇಲ್ದಂಗೆ ಮಾಡಬೇಕು. ಯಾರು ಕಾಂಪೋಸ್ಟ್ ಮಾಡ್ತಿದ್ದಾರೆ ಅಪಾರ್ಟ್ಮೆಂಟ್ನವರು ಅಥವಾ KCDC ಅವರು, BSWML ಅವರು, ಅದೆಲ್ಲ ಕಾಂಪೋಸ್ಟನ್ನು ಸದುಪಯೋಗ ಆಗಬೇಕು, ಒಂದು ಸ್ಟಾಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಜಿಬಿಶಿಯಾ ಗ್ರೇಟರ್ ಬೆಂಗಳೂರು IT ಇಂಡಸ್ಟ್ರಿ ಅಸೋಸಿಯೇಷನ್ ಅದರ CSR ಇನಿಷಿಯೇಟಿವ್ಗೆ ಮಿಸ್ಟರ್ ವಾಸುದೇವ್ ಅಂತ ಅದರ ಚೀಫ್ CSR ಆಕ್ಟಿವಿಟಿ ಇನಿಷಿಯೇಟಿವ್ ಅವರೇ ತೊಗೊಂಡಿರೋದು. ಮತ್ತು ಅವರೆಲ್ಲ ಸಮಿತಿಯವರು ನಮ್ಮ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು KCDC ಜೊತೆ ಒಡಂಬಡಿಕೆ ಮಾಡಿಕೊಂಡು ಇವತ್ತಿಂದ ಒಂದು ಸಾಂಕೇತಿಕವಾಗಿ ಲಾಂಚ್ ಮಾಡಿ ಇನ್ನು ಮುಂದಕ್ಕೆ ವಿಷನ್ 2030 ಅಂತ ಒಂದು ಅವ್ರ ವಿಷನನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಲ್ಲಿ ಜನರೇಟ್ ಆಗೋ ಸಂಪೂರ್ಣ ವೆಟ್ ವೇಸ್ಟು ಕಾಂಪೋಸ್ಟ್ ಆಗಬೇಕು. ಆ ಸಂಪೂರ್ಣ ಕಾಂಪೋಸ್ಟು ನಿರಂತರವಾಗಿ ರೈತರಿಗೆ, ಅಥವಾ ನಾವು KCDC ಮುಖಾಂತರ ನಾವು ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಬೆಂಗಳೂರಿನಲ್ಲಿ ಪಾರ್ಕ್ ಮೇಂಟೈನ್ ಮಾಡಲಿಕ್ಕೆ ಅಥವಾ BSWML ಮತ್ತು BMRCL ಅವ್ರದ್ದು ಪಾರ್ಕ್ಗಳನ್ನು ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ, ಬೆಂಗಳೂರನ್ನ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಇವಾಗ ಟೆಂಪ್ರೇಚರ್ ಇಷ್ಟಾಗಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಟೆಂಪ್ರೇಚರ್ ನಾವು ಕೇಳಿರಲಿಲ್ಲ, ಅಷ್ಟೊಂದು ಟೆಂಪ್ರೇಚರ್ ಆಗಿದೆ. ಇದಕ್ಕೆ ಏನು ಮಾಡ್ಬೋದು, ನಾವು ಹೆಚ್ಚಿನ ಗಿಡಗಳನ್ನ ಬೆಳೆಸ್ಬೋದು. ಹೆಚ್ಚಿನ ಗಿಡ ಬೆಳೆಸಲಿಕ್ಕೆ ನಮ್ಮದೇ ಆದ ಒಂದು ಸಿಟಿ ಕಾಂಪೋಸ್ಟ್ ಇದೆ, ಇದಕ್ಕೆ ಆಶೆಯಿಂದ ಕೊಟ್ಟು ಅಗತ್ಯ ಇಲ್ಲ. ಅದನ್ನು ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ವಿ. ಹಾಗಾಗಿ ಕೂಡ ಇವತ್ತು ಜಿಬಿಶಿಯಾ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬೆಂಗಳೂರಿನ ನಿರ್ಮಲೀಕರಣಕ್ಕೆ, ಬೆಂಗಳೂರಿನ ಕಾಂಪೋಸ್ಟನ್ನು ಎನ್ಕರೇಜ್ ಮಾಡಲಿಕ್ಕೆ, ಅದರ ಮ್ಯಾನ್ಯೂರನ್ನು ಉಪಯೋಗಿಸಲಿಕ್ಕೆ, ರೈತರಿಗೆ ಉಚಿತವಾಗಿ ಕೊಡುವಂಥ ಒಂದು ಅದ್ಭುತವಾದ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ಅದರ ಒಂದು ಸಾಂಕೇತಿಕವಾಗಿ ಅದನ್ನು ಲಾಂಚ್ ಮಾಡಲಿಕ್ಕೆ ನಾನು ಅವರ ಅಧ್ಯಕ್ಷರು ಗಿರೀಶ್ ಅವರು ಮತ್ತು ವಸುದೇವ್ ಅವರು ಮತ್ತು ಸ್ನೇಹಿತರು ನಾನು ಮನವಿ ಮಾಡ್ತೀನಿ. ಇವತ್ತು ಫಸ್ಟ್ ಇನಿಷಿಯೇಟಿವ್ ಶುರು ಮಾಡಿದ್ದಾರೆ. ಇವ್ರ ಮುಖಾಂತರ, ಜಿಬಿಶಿಯಾ ಮುಖಾಂತರ, ಇವರು ಏನು ಮಾಡ್ತಿರ್ತಾವೆ. ನಮ್ಮದು 1 ಎಕರೆ 12 ಗುಂಟೆ ಹಾಕಿ, 1 ಎಕರೆ 12 ಗುಂಟೆ ಹಾಕಿ, 2 ಎಕರೆ ಒಂದೆಷ್ಟು ಎಕರೆ ಇದೆ?